ಬಳ್ಳಾರಿಯಲ್ಲಿ ಮತ್ತೆ ಏನಾಗ್ತಾ ಇದೆ ಅನ್ನುವಂತಹ ಪ್ರಶ್ನೆ ನಿನ್ನೆಯಿಂದಲೂ ಹುಟ್ಕೊಂಡಿದೆ. ಕಾರಣ ಜಸ್ಟ್ ಒಂದು ಬ್ಯಾನರ್ ಕಟ್ಟೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾರಾಮಾರಿ ಆಗುತ್ತೆ, ಕಲ್ಲು ತೂರಾಟ ಆಗುತ್ತೆ, ಸಂಘರ್ಷ ಆಗುತ್ತೆ. ಅದರಲ್ಲಿ ಒಬ್ಬ ಜೀವ ಕಳೆದುಕೊಳ್ಳೋ ಮಟ್ಟಿಗೆ ಈ ಪರಿಸ್ಥಿತಿ ಬಂದು ನಿಲ್ಲುತ್ತೆ ಅಂದ್ರೆ ರಾಜಕೀಯ ಇನ್ಯಾವ ಹಂತ ತಲುಪ್ತಾ ಇದೆ ಆ ಭಾಗದಲ್ಲಿ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಗಣಿ ಜಿಲ್ಲೆಯಲ್ಲಿ ಜೋರಾಗಿದೆ ರೆಡ್ಡಿ ಕಾಳಗ. ನಾರಾ ಭರತ್ ರೆಡ್ಡಿ ವರ್ಸಸ್ ಜನಾರ್ದನ ರೆಡ್ಡಿ. ಕಲ್ಲು ತೂರಾಟ, ಲಾಠಿ ಚಾರ್ಜ್, ರಕ್ತ ದೋಪುಳಿ ಹರಿಸಿಬಿಟ್ಟಿದ್ದಾರೆ ಕೆಲವರು. ಬಳ್ಳಾರಿಯಲ್ಲಿ ಮತ್ತೆ ರೆಡ್ಡಿ ವರ್ಸಸ್ ರೆಡ್ಡಿ ರಕ್ತ ಸಿಕ್ತ ರಾಜಕೀಯದ ಅಧ್ಯಾಯ ಶುರುವಾಯ್ತಾ ಅನ್ನೋದು ಪ್ರಶ್ನೆ. ವಾಲ್ಮೀಕಿ ಬ್ಯಾನರ್ ವಿಚಾರಕ್ಕೆ ಗೋಲಿ ವಾರ್ ಆಗಿ ಹೋಗಿದೆ. ರೆಡ್ಡಿಗಳ ಸಂಘರ್ಷದಲ್ಲಿ ನಾರಾ ಬೆಂಬಲಿಗನ ಪ್ರಾಣ ಪಕ್ಷಿ ಹಾರ್ ಹೋಗಿದೆ. ಸಂಘರ್ಷದಲ್ಲಿ ಹುಸೇನ್ ನಗರದ ರಾಜಶೇಖರ್ ಎಂಬಾತ ಮೃತಪಟ್ಟಿದ್ದಾರೆ. ರೆಡ್ಡಿ ದಂಗಲ್ ಕೇಸ್ನಲ್ಲಿ 11 ಮಂದಿ ವಿರುದ್ಧ ಸದ್ಯ ಎಫ್ಐಆರ್ ಕೂಡ ದಾಖಲಾಗಿದೆ. ಜನಾರ್ದನ ರೆಡ್ಡಿ, ಸೋಮಶೇಖರ್ ರೆಡ್ಡಿ, ಶ್ರೀರಾಮುಲು ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಬಳ್ಳಾರಿಯ ಬ್ರೂಸ್ಪೇಟೆ ಠಾಣೆಯಲ್ಲಿ ದೂರು ದಾಖಲಾಗಿದೆ 11 ಜನರ ವಿರುದ್ಧ. ಅಲ್ಲಿಗೆ ಗಣಿ ಜಿಲ್ಲೆಯಲ್ಲಿ ಮತ್ತೆ ಒನ್ಸ್ ಅಗೇನ್ ರೆಡ್ಡಿ ಕಾಳಗ ಶುರುವಾಯ್ತಾ ಅನ್ನುವಂತ ಪ್ರಶ್ನೆ. ಇಷ್ಟು ದಿನಗಳ ಕಾಲ ಕುಟುಂಬಗಳ ಮಧ್ಯೆ ಇತ್ತು, ವೈಯಕ್ತಿಕ ವಿಚಾರಗಳಿಗೆ ಸಂಬಂಧಪಟ್ಟಂತೆ ವಾಗ್ದಾಳಿಗಳಾಗ್ತಾ ಇತ್ತು. ಈಗ ಒಬ್ಬ ಬೆಂಬಲಿಗನ ಜೀವ ತೆಗೆದುಕೊಳ್ಳೋ ಮಟ್ಟಿಗೆ ನಿಮ್ಮ ರಾಜಕೀಯ ಬಂದ ನಿಲ್ಲುತ್ತೆ ಅಂದ್ರೆ ಇದಕ್ಕಿಂತ ವಿಪರ್ಯಾಸದ ಸಂಗತಿ ಮತ್ತೊಂದಿದೆಯಾ ಅನ್ನೋದು ಪ್ರಶ್ನೆ. ಪಕ್ಷಕ್ಕಾಗಿ ದುಡಿತಾ ಇರ್ತಾರೆ, ಪಕ್ಷದ ಏಳಿಗೆಗಾಗಿ ದುಡಿತಾ ಇದ್ದಂತ ಬೆಂಬಲಿಗ ಬ್ಯಾನರ್ ಕಟ್ಟೋದಕ್ಕೆ ಹೋಗಿ ಇನ್ಯಾರೋ ಫೈರ್ ಮಾಡಿ ಆತನ ಜೀವ ಬಲಿ ಪಡೆದುಕೊಳ್ತೀರಿ ಅಂತ ಅಂದ್ರೆ ಇದಕ್ಕಿಂತ ನಾಚಿಕೆಗೇಡಿನ ಸಂಗತಿ ಇದೆಯಾ? ಜೊತೆಗೆ ಇಂಥ ರಾಜಕೀಯ ಬೇಕಾಗಿತ್ತಾ ಅನ್ನೋದು ಬಹುತೇಕರ ಪ್ರಶ್ನೆ. ಗೊತ್ತಿಲ್ಲ. ಈಗ ಪೊಲೀಸರ ತನಿಖೆಯಿಂದಲೇ ಅಸಲಿ ವಿಚಾರಗಳು ಬೆಳಕಿಗೆ ಬರಬೇಕು. ಕಾರಣ ನೇರ ಆರೋಪ ನಾರಾ ಭರತ್ ರೆಡ್ಡಿ ಅವರು ನನ್ನ ಕೊಲೆಗೆ ಸ್ಕೆಚ್ ರೂಪುಗೊಂಡಿತ್ತು, ನನ್ನನ್ನ ಮುಗಿಸೋ ಹುನ್ನಾರ ಆಗಿತ್ತು, ಅದರ ಬದಲು ನನ್ನ ಬೆಂಬಲಿಗನ ಪ್ರಾಣ ಪಕ್ಷಿ ಹಾರು ಹೋಗಿದೆ ಅನ್ನುವಂತಹ ವಿಚಾರವನ್ನ ನಾರಾ ಭರತ್ ರೆಡ್ಡಿ ಆ ಭಾಗದ ಶಾಸಕರು ಗಂಭೀರ ಆರೋಪ ಮಾಡ್ತಿದ್ದಾರೆ. ಬಟ್ ಇಲ್ಲಿ ಜನಾರ್ದನ ರೆಡ್ಡಿ ಅವರು ಕೂಡ ಅದಕ್ಕೆ ಪ್ರತ್ಯಾರೋಪಗಳನ್ನ ಮಾಡ್ತಾ ಇರೋದು ಇಲ್ಲ ನನ್ನನ್ನ ಮುಗಿಸೋ ಹುನ್ನಾರಗಳಾಗಿತ್ತು, ಹಂಗಾಗಿ ಈ ರೀತಿ ಗಲಾಟೆಗಳಾಗಿ ಹೋಗಿದೆ. ವೈಯಕ್ತಿಕ ವಿಚಾರಗಳನ್ನ ತಂದು ಅದಕ್ಕೆ ರಾಜಕೀಯ ಬಣ್ಣ ಬಳಿಯೋ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಿದ್ದಾರೆ ಜನಾರ್ದನ ರೆಡ್ಡಿ. ಇದು ವೈಯಕ್ತಿಕನ ಅಥವಾ ರಾಜಕೀಯನ ಏನೇ ಆದ್ರೂ ಕೂಡ ಬಲಿಯಾಗಿದ್ದು ಯಾರು? ಒಬ್ಬ ಸಾಮಾನ್ಯ ಕಾರ್ಯಕರ್ತ. ಬ್ಯಾನರ್ ಕಟ್ಟಿ ಪಕ್ಷದ ಉಳಿವಿಗಾಗಿ ಹೋರಾಟ ಮಾಡಿದವ, ಶ್ರಮಿಸಿದವ, ಆ ಬೆಂಬಲಿಗನ ಪ್ರಾಣ ಪಕ್ಷಿ ಹಾರು ಹೋಗಿದೆಯಲ್ಲ, ಅದಕ್ಕೆ ಯಾರು ಬೆಲೆ ತೆತ್ತುತ್ತಾರೆ ಅನ್ನೋದು ಈಗ ಇರುವಂತಹ ಪ್ರಶ್ನೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯ 11 ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಅಂತೆ. ಬಟ್ ಆರೋಪ ಪ್ರತ್ಯಾರೋಪಗಳು ಇಲ್ಲಿ ತನಕ ಕೇಳೋದಕ್ಕೆ ಸಿಕ್ಕರೂ ಕೂಡ ಅಸಲಿ ವಿಚಾರಗಳು ಇನ್ನೂ ಕೂಡ ಗೊತ್ತಾಗ್ತಾ ಇಲ್ಲ. ಯಾರು ಫೈರ್ ಮಾಡಿದ್ರು, ಅದರ ಉದ್ದೇಶ ಏನಾಗಿತ್ತು, ನಿಜಕ್ಕೂ ಗಲಾಟೆ ಗಲಭೆ ಎಬ್ಬಿಸೋದಾ ಅಥವಾ ನಿಜಕ್ಕೂ ಕೆಲವರ ಜೀವ ಬಲಿ ಪಡೆದುಕೊಳ್ಳೋದೇ ಅದರ ಉದ್ದೇಶ ಆಗಿತ್ತಾ? ಇಂಥ ಹಲವು ಪ್ರಶ್ನೆಗಳು ಈ ಕ್ಷಣಕ್ಕೂ ಇದೆ. ಹಾಗಾಗಿ ಪೊಲೀಸರ ತನಿಖೆಯಿಂದಲೇ ಈ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಒಂದು ಸ್ಪಷ್ಟ ಉತ್ತರ ಸಿಗಬೇಕಾಗುತ್ತೆ. ಅಲ್ಲಿಗೆ ಬಳ್ಳಾರಿಯಲ್ಲಿ ಮತ್ತೊಂದು ಹಂತದ ರಾಜಕೀಯ ಶುರುವಾಗಿದೆ ಅನ್ನೋದು ಬಹಳ ಸ್ಪಷ್ಟವಾಗಿ ನೋಡೋದಕ್ಕೆ ಸಿಗುತ್ತೆ. ಇಷ್ಟು ದಿನಗಳ ಕಾಲ ಬಳ್ಳಾರಿ ಒಂದ್ ರೀತಿ ಶಾಂತ ರೂಪವನ್ನ ತಾಳಿತ್ತು. ಕಾರಣ ಇಷ್ಟೇ, ಜನಾರ್ದನ ರೆಡ್ಡಿ ಅವರು ಇಷ್ಟು ದಿನಗಳ ಕಾಲ ಬಳ್ಳಾರಿಯಲ್ಲಿ ಇರ್ಲಿಲ್ಲ ಅನ್ನೋ ಕಾರಣಕ್ಕೆ. ಬಟ್ ಈಗ ಆರಾಮಾಗಿ ಬಳ್ಳಾರಿಯಲ್ಲಿ ಓಡಾಡ್ಕೊಂಡಿದ್ದಾರೆ, ಬಳ್ಳಾರಿಯಲ್ಲೇ ಇದ್ದಾರೆ. ಬಹಳ ಪ್ರತಿಷ್ಠೆಯಾಗಿ ಈ ಬಳ್ಳಾರಿ ಭಾಗವನ್ನ ತೆಗೆದುಕೊಳ್ತಾರೆ ಆ ಭಾಗದ ರಾಜಕಾರಣಿಗಳು. ಗೊತ್ತಿಲ್ಲ, ಇದೇ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಗಲಾಟೆಯಾಗಿ ಒಬ್ಬನ ಜೀವ ಹೋಯ್ತಾ ಅನ್ನೋದು ಪ್ರಶ್ನೆ ಇದೆ.